ಆತ್ಮೀಯ ವೀಕ್ಷಕರೇ, ನೀವೇನಾದರೂ ಅಂಚೆ ಕಚೇರಿಯ ಒಂದು ಪೋಸ್ಟ್ಗಳಿಗೆ ಪೋಸ್ಟ್ಮ್ಯಾನ್ಗೆ ಅಪ್ಲಿಕೇಶನ್ ಹಾಕಿದರೆ ಆ ಒಂದು ಪೋಸ್ಟ್ಮ್ಯಾನ್ ಅಪ್ಲಿಕೇಶನ್ನ ಒಂದು ಸೆಕೆಂಡ್ ರೌಂಡ್ನ ಒಂದು ಲೀಸ್ಟನ್ನು ಬಿಟ್ಟಿದ್ದಾರೆ. ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವಿಲ್ಲಿ ನೋಡ್ಕೊಳ್ಬೋದು. ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿ ನೋಡಿ. ಗ್ರಾಮೀಣ ಡಾಕ್ ಸೇವಕ್ ಅಂಚೆ ಕಚೇರಿಯಲ್ಲಿ ಒಂದು ನೋಟಿಫಿಕೇಷನ್ ಆಗಿತ್ತು. ಆ ನೋಟಿಫಿಕೇಷನ್ ಒಂದು ಎರಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ನೋಡ್ಬೋದು, ಇಂಡಿಯನ್ ಪೋಸ್ಟ್ GDS ಆನ್ಲೈನನ್ನು ಕ್ಲಿಕ್ ಮಾಡಿ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡು ಕರ್ನಾಟಕ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತ ಇರುತ್ತೆ. ಇಲ್ಲಿ ನಾವು ಕರ್ನಾಟಕ ಒಂದು ಸ್ಟೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡಾಗ ನಾವು ಕರ್ನಾಟಕ ಸಂಬಂಧಪಟ್ಟಂತೆ ಇಲ್ಲಿ ಸಪ್ಲಿಮೆಂಟ್ರಿ ಲಿಸ್ಟ್ 2 ಅಂತ ಬಿಟ್ಟಿದ್ದಾರೆ ನೋಡಿ. ಮೊದಲು ಒಂದು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ನ ಫಸ್ಟ್ ಲಿಸ್ಟನ್ನು ಬಿಡಲಾಗಿತ್ತು. ಆ ಒಂದು ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರೋನು ಆಲ್ರೆಡಿ ನೋಡ್ಕೊಂಡಿದ್ದಾರೆ. ಈಗ ನೆಕ್ಸ್ಟ್ ನಾವು ಸೆಕೆಂಡ್ ಒಂದು ಲಿಸ್ಟ್ ಬಿಟ್ಟಿದ್ದಾರೆ, ಸಪ್ಲಿಮೆಂಟ್ರಿ ಸೆಕೆಂಡ್ ಲಿಸ್ಟ್ ಅಂತೇಳಿ. ಹೊಸ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ 2024 ಕರ್ನಾಟಕ ಸರ್ಕಿಲ್. ಈ ಒಂದು ಕರ್ನಾಟಕ ಒಂದು ವಲಯಕ್ಕೆ ಸಂಬಂಧಪಟ್ಟಂತೆ ಅಂಚೆ ಕಚೇರಿಗಳಲ್ಲಿ ಖಾಲಿ ಇರುವಂಥ ಒಂದು ಹುದ್ದೆಗಳಿಗೆ ಆಯ್ಕೆಯಾಗಿರುವಂತಹ ಒಂದು ಅಭ್ಯರ್ಥಿಗಳ ಪಟ್ಟಿ ಇದಾಗಿರುತ್ತದೆ. ದಯವಿಟ್ಟು ನಿಮ್ಮ ಒಂದು ರಿಜಿಸ್ಟರ್ ನಂಬರ್, ನಿಮ್ಮ ಹೆಸರು ಇದನ್ನು ನೋಡ್ಕೊಳ್ಳಿ. ಯಾವ ಒಂದು ಡಿವಿಷನ್ಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ನೋಡ್ಕೊಳ್ಬೋದು. ಡೈರೆಕ್ಟಾಗಿ ನಿಮಗೆ ಕಾಣುತ್ತೆ ನೋಡಿ. ಲಿಸ್ಟ್ ಬಿಟ್ಟಿದ್ದಾರೆ ಸಂಪೂರ್ಣವಾಗಿ ಎಲ್ಲ ಒಂದು ಮಾಹಿತಿಯನ್ನು, ಒಂದು ಕ್ಯಾಟಗರಿ ಆಗಿರ್ಬೋದು, ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ಯಾವ ಒಂದು ಜಿಲ್ಲೆಗೆ ಅರ್ಜಿ ಸಲ್ಲಿಸಿದ್ದೀರಿ, ಆ ಒಂದು ಜಿಲ್ಲೆಯಲ್ಲಿರುವಂತಹ ಖಾಲಿ ಇದ್ದಂತಹ ಒಂದು ಪೋಸ್ಟ್ ಆಫೀಸ್ನ ಹೆಸರು, ಅದು ನೀವು ಅಪ್ಲಿಕೇಶನ್ ನಂಬರು, ನಿಮ್ಮ ಪರ್ಸೆಂಟೇಜ್ ಎಷ್ಟಿತ್ತು, ಆ ಒಂದು ಪರ್ಸೆಂಟೇಜ್ ಸಮೇತವಾಗಿ ಎಲ್ಲ ಇಲ್ಲಿ ಸಂಪೂರ್ಣವಾದ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ. ನೋಡ್ಕೊಳ್ಳಿ, ಲೇಟೆಸ್ಟ್ ಅಪ್ಡೇಟ್ ಆಗಿರ್ತದೆ ಇದು. ಆತ್ಮೀಯ ವೀಕ್ಷಕರೇ, ಈ ಒಂದು ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಇದೇ ಬಾರಿ ನೀವು ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರೀತಿಯಾದ ಒಂದು ಹೊಸ ಅಪ್ಡೇಟ್ಗಳನ್ನು ನಾವು ನಿಮಗೆ ಕೊಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಆಲ್ ಅಂತ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ಶೋ ಆಗುತ್ತೆ. ಆ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ನೀವು ನೋಡ್ಬೋದಾಗಿದೆ.